ನಮಸ್ಕಾರ ಸ್ನೇಹಿತರೆ, ನಾನು ಬಸವನಗೌಡ MG ICAR ತಳವಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ತೆಂಗಿನಲ್ಲಿ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕಾದ್ರೆ ಗಮನಿಸಬೇಕಾದಂಥ ಅಂಶಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ತೆಂಗು ಕಲ್ಪವೃಕ್ಷ ಅಂತೇಳಿ ನಾವು ಕರಿತೇವೆ. ಈ ಕಲ್ಪವೃಕ್ಷವನ್ನು ನಾವು ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಯಾಕಪ್ಪ ಅಂತೇಳಿದರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಮಗೆ ಸಸ್ಯದ ಒಂದು ಬೆಳವಣಿಗೆ ಹಂತದಲ್ಲೇ ಎಚ್ಚರಿಕೆಯ ಒಂದು ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಅಂಶ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಕಾಯಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ತಮಗೆಲ್ಲ ಗೊತ್ತಿರ್ಬೋದು, ಏನಪ್ಪ ಅಂತೇಳಿದ್ರೆ ಒಂದು ತಾಯಿ ಮರವನ್ನು ಅಥವಾ ಒಂದು ತೋಟವನ್ನು ನಾವು ಕಾಯಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಪಕ್ಷ ಅಂತೇಳಿದ್ರೆ 35ರಿಂದ 40 ವರ್ಷ ವಯಸ್ಸಾಗಿರಬೇಕು. ಜೊತೆಗೆ ಆ ಒಂದು ತೋಟ ಆವರೇಜ್ ಮೇಂಟೆನೆನ್ಸ್ ಅಂತಂದು ಹೇಳಿದ್ರೆ ಒಂದು ಗಿಡಕ್ಕೆ ಸರಾಸರಿಯಾಗಿ 200ರಿಂದ 250 ಕಾಯಿಗಳನ್ನು ಅದು ಕೊಡ್ತಾ ಇರಬೇಕು. ಹಾಗೆ ರೋಗ ಮತ್ತು ಕೀಟ ಮುಕ್ತವಾಗಿರ್ತಕ್ಕಂಥ ಒಂದು ತೋಟಗಳನ್ನು ನಾವು ಈ ಒಂದು ಕಾಯಿಯ ಒಂದು ಆಯ್ಕೆಗೆ ನಾವು ಐಡೆಂಟಿಫೈಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಒಂದು ತಾಯಿ ಮರ ಅಂತ ಹೇಳಿದ್ರೆ ಆ ತಾಯಿ ಮರದ ಗುಣಲಕ್ಷಣಗಳು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಆ ತಾಯಿ ಮರದ ಗುಣಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದಕ್ಕಂಥದ್ದು ಕಾಂಡದ ಸುತ್ತಳತೆ. ಆ ಕಾಂಡದ ಸುತ್ತಳತೆ ಕೆಳಗಿಂದ ಅಪ್ ಟು ಆ ಒಂದು ಕಿರೀಟ ಭಾಗದವರೆಗೂ ಒಂದೇ ಸಮನಾದ ಒಂದು ಕಾಂಡದ ಗಾತ್ರವನ್ನು ಹೊಂದಿದರೆ ಆ ಒಂದು ಗಿಡ ತುಂಬ ಆರೋಗ್ಯಕರವಾಗಿದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಜೊತೆಗೆ ನಮಗೆ ಸುಮಾರು ಗರಿಗಳೆಲ್ಲ ಒತ್ತಾಗಿ ಜೋಡಣೆಯಾಗಿರಬೇಕು. ನಾವು ಕೆಳಗಡೆ ನಿಂತು ಮರವನ್ನು ನೋಡಿದಂಥ ಸಂದರ್ಭದಲ್ಲಿ ಮೇಲಕ್ಕೆ ಮರವನ್ನು ನೋಡಿದಾಗ ಆ ಒಂದು ಮರದಲ್ಲಿ ಛತ್ರಿ ಆಕಾರದ ಒಂದು ಗುರುತು ನಮಗೆ ಕಾಣಬೇಕು. ಆ ಛತ್ರಿ ಆಕಾರದ ಗುರುತು ಇತ್ತು ಅಂತ ಹೇಳಿದ್ರೆ ನಮಗೆ ಎಲೆಗಳೆಲ್ಲ ಚೆನ್ನಾಗಿ ಒತ್ತಾಗಿ ಜೋಡಣೆಯಾಗಿದ್ದಾವೆ ಅಂತೇಳಿ ಅದು ಅರ್ಥ. ಆಮೇಲೆ ವರ್ಷ ಪೂರ್ತಿ ಅದರಲ್ಲಿ ಸುಮಾರು 12ರಿಂದ 14 ಒಂದು ತೆಂಗಿನ ಹೂಗೊಂಚಲುಗಳು ಅದರಲ್ಲಿ ಇರಬೇಕು. ಇದು ನಾವು ತಾಯಿ ಮರದಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಹಾಗೆ ತಾಯಿ ಮರವನ್ನು ನಾವು ದೂರದಿಂದ ನೋಡಿದಾಗ ಅದು ಗೋಳಾಕಾರವಾಗಿ ನಮಗೆ ಆ ತಾಯಿ ಮರ ಕಾಣಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಾಯಿಯನ್ನು ನಾವು ಬೀಜಕ್ಕೆ ಸೆಲೆಕ್ಟ್ ಮಾಡಬೇಕಾದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಲ್ತಿರ್ತಕ್ಕಂಥ ಕಾಯಿಗಳನ್ನು ಸುಮಾರು 12ರಿಂದ 14 ತಿಂಗಳ ಒಂದು ಕಾಯಿ ಏನಿದ್ದಾವೆ ಆ ಕಾಯಿಗಳನ್ನು ಸಂಪೂರ್ಣವಾಗಿ ಬಲಿತ ಕಾಯಿಗಳನ್ನು ನಾವು ಸಸ್ಯಾಭಿವೃದ್ಧಿಗೆ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇವನ್ನು ನಾವು ಕಾಯಿಯನ್ನು ನಾವು ಹಾರ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದರೆ ಮೇಲಿಂದ ಕೆಡುತ್ತಾರೆ. ಆದರೆ ಈ ಮೇಲಿಂದ ಕೆಡುವುದನ್ನು ಬಿಟ್ಟು ನಾವು ಕಾಯನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೆ ನಾವು ಹಗ್ಗದ ಸಮೇತ ಅಥವಾ ಚೀಲದಿಂದ ಅವುಗಳನ್ನು ಕೆಳಗಿಳಿಸಿದಾಗ ಈ ಕಾಯಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ನಮಗೆ ಕಡಿಮೆ ಆಗುತ್ತೆ. ಈ ಅಂಶವನ್ನು ದಯವಿಟ್ಟು ಎಲ್ಲ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ತದನಂತರ ಈ ಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ ನಂತರ ಇವುಗಳನ್ನು ವರ್ಗೀಕರಣವನ್ನು ಮಾಡಬೇಕು. ವರ್ಗೀಕರಣ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಯಾಕಪ್ಪ ಅಂತೇಳಿದರೆ ಇದರಲ್ಲಿ ಅತಿ ಸಣ್ಣ ಗಾತ್ರದ ಕಾಯಿಗಳನ್ನು ಸಹ ನಾವು ತೆಗೆದುಕೊಳ್ಬಾರ್ದು, ಹಾಗೆ ಅತಿ ದೊಡ್ಡ ಗಾತ್ರದ ಕಾಯಿಗಳನ್ನು ಸಹ ನಾವು ತೆಗೆದುಕೊಳ್ಬಾರ್ದು. ನಮಗೆ ಮಧ್ಯಮ ಗಾತ್ರದ ಸಿಪ್ಪೆ ತೆಳುವಿರ್ತಕ್ಕಂಥ ಮತ್ತು ಕಾಯಿ ದಪ್ಪ ಇರತಕ್ಕಂಥ ಏನು ಮಧ್ಯಮ ಗಾತ್ರದ ಕಾಯಿಗಳೇನಿದ್ದಾವೆ ಈ ಕಾಯಿಗಳನ್ನು ನಾವು ಯಾವಾಗಲೂ ಸಹ ಸಸ್ಯಾಭಿವೃದ್ಧಿಗೆ ಬಳಕೆಯನ್ನು ಮಾಡ್ಬೋದಾಗಿದೆ. ತದನಂತರ ಏನಪ್ಪ ಅಂತೇಳಿದ್ರೆ ಈ ಒಂದು ಹಾರ್ವೆಸ್ಟ್ ಆದ ನಂತರ ನೀರು ಬತ್ತಲಿಕ್ಕೆ ಇವುಗಳನ್ನು ಬಿಡಬೇಕು. ಯಾಕಪ್ಪ ಅಂತೇಳಿದ್ರೆ ಚೆನ್ನಾಗಿ ಇನ್ನೂ ಹಸಿ ಕಾಯಿ ಇತ್ತು ಅಂತ ಹೇಳಿದ್ರೆ ನಮಗೆ ಅದನ್ನು ಮೊಳಕೆಗೆ ಹಾಕಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನೀರು ಬತ್ತಲಿಕ್ಕೆ ಏನಪ್ಪ ಅಂತೇಳಿದ್ರೆ ನಾವು ಹಾರ್ವೆಸ್ಟ್ ಮಾಡಿದಂಥ ಒಂದು ಸುಮಾರು 15ರಿಂದ 20 ದಿವಸಗಳ ಕಾಲ ಅಥವಾ ಸುಮಾರು 1ರಿಂದ 1.5 ತಿಂಗಳು ಕೆಲವು ಕಡೆ ಬೇಗ ಹಾರ್ವೆಸ್ಟ್ ಮಾಡಿದ್ರೆ ಅದನ್ನು ನೀರನ್ನು ಬತ್ತಲಿಕ್ಕೆ ಬಿಡ್ತಾರೆ. ನೀರನ್ನು ಬತ್ತಿದ ನಂತರ ಸ್ವಲ್ಪ ಜುಳು ನೀರು ಇದ್ದಂಥ ಒಂದು ಸಂದರ್ಭದಲ್ಲಿ ಅವುಗಳು ಸಂಪೂರ್ಣವಾಗಿ ಬಲಿತ ಒಂದು ಶೇಪಿಗೆ ಬರ್ತದೆ. ಅವುಗಳನ್ನು ನಂತರ ನಾವು ಈ ಒಂದು ಬೆಡ್ಡಲ್ಲಿ ನಾಟಿ ಮಾಡಲಿಕ್ಕೆ ನಾವು ಸೂಕ್ತವಾದಾಗೆ ಒಂದು ಕಾಯಿಗಳು ಅಂತೇಳಿ ನಾವು ಇದನ್ನು ಕರಿತೇವೆ. ಆನ್ ಆನ್ ಅವರೇಜ್ ಏನಪ್ಪ ಅಂತ ಹೇಳಿದ್ರೆ ಒಂದು ತೆಂಗಿನ ಮರದಲ್ಲಿ ನಮಗೆ ಒಂದು ಗೊಂಚಲನ್ನು ಕೆಡವಿದ್ರೆ ಆ ಗೊಂಚಲಲ್ಲಿ ಸುಮಾರು 30ರಿಂದ 35 ಬೀಜಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾಯಿಗಳನ್ನು ನಾವು ಒಂದು ಗೊಂಚಲಲ್ಲಿ ನಾವು ಆಯ್ಕೆ ಮಾಡ್ಕೋಬೋದಾಗಿದೆ. ಜೊತೆಗೆ ಒಂದು ಮರದಲ್ಲಿ ಸುಮಾರು 150ರಿಂದ 200 ಕಾಯಿಗಳು ನಮಗೆ ಬೀಜದ ಕಾಯಿಗಳಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೋಬೋದಾಗಿದೆ. ಇನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತ ಹೇಳಿದ್ರೆ ನಮಗೆ ಕೆಲವೊಮ್ಮೆ ಮೈದಾನ ಪ್ರದೇಶಗಳಲ್ಲಿ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಈ ಒಂದು ಮಂತ್ ಏನಿದೆ ಸೆಪ್ಟೆಂಬರ್ ಮಂತು ಅಥವಾ ಅಕ್ಟೋಬರ್ ಮಂತು ಇದರ ನಂತರ ನಾವು ಬೀಜದ ಕಾಯಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಇವುಗಳನ್ನು ನಾಟಿ ಮಾಡಿದ ಮೇಲೆ ನಮಗೆ ಮತ್ತು ಒಂದು 10ರಿಂದ 12 ತಿಂಗಳಾದ ನಂತರ ಅವುಗಳ ಸಸಿಗಳನ್ನು ನಾವು ಅದನ್ನು ನಾವು ನಾಟಿ ಮಾಡಲಿಕ್ಕೆ ನಮಗೆ ಸೂಕ್ತವಾದ ಬೀಜಗಳು ಅಥವಾ ಸೂಕ್ತವಾದ ಸಸಿಗಳು ಅಂತೇಳಿ ನಾವು ಅದನ್ನು
ಕರಿತೇವೆ. ಇದು ನಾವು ಈ ತಾಯಿ ಮರದ ಆಯ್ಕೆಯಲ್ಲಿ ಮತ್ತು ಮರಗಳ ಆಯ್ಕೆಯಲ್ಲಿ ನಾವು ಗಮನಿಸಬೇಕಾದಂಥ ಕೆಲವು ಅಂಶಗಳು. ರೈತ ಬಾಂಧವರೇ, ಕಾಯಿಗಳನ್ನು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ಬೆಡ್ಡಲ್ಲಿ ಯಾವ ರೀತಿ ನಾಟಿ ಮಾಡೋದು ಅಂತೇಳಿ ಆ ಕ್ರಮವನ್ನು ನಾವೀಗ ತಿಳಿದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋಂಗೆ ನಮಗೆ ಸುಮಾರು 2 ಅಡಿ ಆಳದ ಅಥವಾ 1ರಿಂದ 1.5 ಅಡಿ ಆಳದ ಒಂದು ಸನ್ಕನ್ ಬೆಡ್ ಅಂತ ಏನು ಕರಿತೀವಿ, ಅಥವಾ ತಳಮಟ್ಟದ ಒಂದು ಬೆಡ್ ಏನಿದೆ, ಆ ಬೆಡ್ಡನ್ನು ನಾವು ಫಸ್ಟ್ ತಯಾರು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಉತ್ತಮವಾದಂಥ ಒಂದು ಕೆಂಪು ಮಣ್ಣು ಮತ್ತು ಸಾವಯವ ಗೊಬ್ಬರವನ್ನು ಅದಕ್ಕೆ ಹಾಕ್ಕೊಂಡು ಆ ಒಂದು ಮಣ್ಣನ್ನು ಚೆನ್ನಾಗಿ ಒಂದು ಪಲ್ವರೈಸ್ ಮಾಡಿಕೊಂಡು ಅದನ್ನು ಬಿತ್ತನೆಗೆ ಸೂಕ್ತವಾಗಿ ನಾವು ಸಿದ್ಧಪಡಿಸಬೇಕಾಗ್ತದೆ. ಇದು ಮೊದಲನೇ ಹಂತ. ಎರಡನೇ ಹಂತವಾಗಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಅಗಲ ಉದ್ದ ನಮಗೆ ಅಗತ್ಯಕ್ಕೆ ತಕ್ಕ ಹಾಗೆ ಅಗಲ ಮತ್ತು ಉದ್ದವನ್ನು ನಾವು ಡಿಸೈಡ್ ಮಾಡ್ಬೋದು. ಬಟ್ ನಮಗೇನಪ್ಪ ಅಂತ ಹೇಳಿದ್ರೆ ಆಳ ಮಾತ್ರ 1ರಿಂದ 1.5 ಅಡಿ ಆಳ ನಮಗಿರಬೇಕು. ಸೊ ಇದರ ನಂತರ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎರಡು ರೀತಿ ನಾವು ನಾಟಿಯನ್ನು ಮಾಡ್ಬೋದು. ಒಂದು ಉದ್ದವಾಗಿ ನಾಟಿ ಮಾಡ್ತಕ್ಕಂಥದ್ದು, ಇನ್ನೊಂದು ನಾವು ಅಡ್ಡಲಾಗಿ ನಾಟಿ ಮಾಡ್ತಕ್ಕಂಥದ್ದು. ಎರಡು ವಿಧಾನವನ್ನು ಸಹ ನಾವು ಅನುಸರಿಸ್ತೀವಿ. ಒಂದು ಉದ್ದವಾಗಿ ನಾಟಿ ಮಾಡ್ತಕ್ಕಂಥದ್ದು, ಇನ್ನೊಂದು ಅಡ್ಡವಾಗಿ ನಾಟಿ ಮಾಡ್ತಕ್ಕಂಥದ್ದು. ಆದರೆ ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಉದ್ದವಾಗಿ ನಾಟಿ ಮಾಡೋದ್ರ ಬದಲು ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಕಾಯಿಗಳನ್ನು ನಾವು ಓರೆಯಾಗಿ ಒಂದು 60 ಡಿಗ್ರಿ ಆ್ಯಂಗಲಲ್ಲಿ ಓರೆಯಾಗಿ ನಾಟಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ಸರ್ಫೇಸ್ ಏರಿಯಾ ಅಂತ ಏನಿದೆ, ಈ ಸರ್ಫೇಸ್ ಏರಿಯಾ ಹೆಚ್ಚಾಗೋದ್ರಿಂದ ನಮಗೆ ಇಲ್ಲಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ಬೇರುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಗಿಡದ ಒಂದು ಕಾಂಡನೂ ಸಹ ತುಂಬ ಬಲಿಷ್ಠವಾಗಿ ಬರಲಿಕ್ಕೆ ಇದು ನಮಗೆ ಸಹಾಯಕಾರಿ ಆಗುತ್ತೆ. ಹಾಗೆ ನಾವು ಉದ್ದವಾಗಿ ನಾಟಿ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಬೇರುಗಳ ಸಂಖ್ಯೆ ಕಡಿಮೆ ಬರಲಿಕ್ಕೆ ಅದು ನಮಗೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಈಗ ನಾವು ಅಡ್ಡವಾಗಿ ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಗಿಡಗಳ ಬೆಳವಣಿಗೆ ಇರುತ್ತೆ ಅಂತೇಳಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಡ್ಡವಾಗಿ ನಾಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಇಲ್ಲಿ ಬೇರುಗಳ ಸಂಖ್ಯೆನೂ ಸಹ ನಮಗೆ ಜಾಸ್ತಿ ಇರುತ್ತೆ. ಮತ್ತು ಈ ಕಾಂಡದ ಒಂದು ಸುತ್ತಳತೆ ಏನಿದೆ, ಈ ಕಾಂಡದ ಸುತ್ತಳತೆಯೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಏನಪ್ಪ ಅಂತಂದರೆ, ಭಾಳ ವಿಶೇಷ ಅಂದರೆ, ಒಂದು ಬೆಡ್ಡಲ್ಲಿ ಸುಮಾರು 1.5 ವರ್ಷ 2 ವರ್ಷಗಳ ದೀರ್ಘಾವಧಿಯಾಗಿ ನಾವು ಕಾಯಿಯನ್ನು ಇಡಬೇಕು ಅಂತ ಹೇಳಿದ್ರೆ, ಈ ರೀತಿ ನಾವು ಅಡ್ಡಲಾಗಿ ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಕಾಯಿಯೂ ಸಹ ಒಳ್ಳೆಯ ಬಲಿತಂಥ ಒಂದು ಸಸಿಗಳನ್ನು ಇದು ನಮಗೆ ಕೊಡುತ್ತೆ. ಆದರೆ ಇಲ್ಲಿ ನೋಡಿ, ನಾವು ಇದು ಉದ್ದವಾಗಿ ನಾಟಿ ಮಾಡಿರ್ತಕ್ಕಂಥ ಒಂದು ಸಸಿ. ಈ ರೀತಿ ಉದ್ದವಾಗಿ ನಾಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬೇರುಗಳ ಸಂಖ್ಯೆ ತುಂಬ ಕಡಿಮೆ ಬರುತ್ತೆ. ಬೇರುಗಳ ಸಂಖ್ಯೆ ತುಂಬ ಕಡಿಮೆ ಬರೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕೀಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ಬಹಳ. ಈ ರೂಟ್ ಡ್ಯಾಮೇಜ್ ಬಹಳ ಆಯಿತು ಅಂತಂದರೆ ಎಸ್ಟಾಬ್ಲಿಷ್ಮೆಂಟ್ ರೇಟು ನಮಗೆ ಬಹಳ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಥರ ನಾಟಿ ಮಾಡಿರ್ತಕ್ಕಂಥ ಸಸಿಗಳೇನಿದ್ದಾವೆ, ಉದ್ದವಾಗಿ ನಾಟಿ ಮಾಡಿರ್ತಕ್ಕಂಥ ಸಸಿಗಳು, ಇವುಗಳನ್ನು 1ರಿಂದ 1.5 ವರ್ಷದೊಳಗೆ ಆ ವರ್ಷವೇ ಇವುಗಳನ್ನು ನಾಟಿಗೆ ಬಳಸಬೇಕು. ಬಹಳ ದೀರ್ಘಾವಧಿಯಾಗಿ ಈ ಒಂದು ಗಿಡಗಳನ್ನು ನಾವು ಬಹಳ ವರ್ಷಗಟ್ಟಲೆ ಇಡಲಿಕ್ಕೆ ಬರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ರೈತ ಬಂದವರು ಅಡ್ಡವಾಗಿ ನಾಟಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ದಯವಿಟ್ಟು ಎಲ್ಲರೂ ಅನುಸರಿಸಬೇಕು. ಸ್ನೇಹಿತರೆ, ನಾವು ನಾಟಿ ಮಾಡಿದ ನಂತರ ಸುಮಾರು ನಮಗೆ 75ರಿಂದ 80 ದಿವಸಗಳಲ್ಲಿ ಈ ಒಂದು ನಾಟಿ ಮಾಡಿರ್ತಕ್ಕಂಥ ಕಾಯಿಗಳು ನಮಗೆ ಮೊಳಕೆ ಬರ್ತದೆ. ಅದನಂತರ ನಾವು ಬೆಡ್ಡಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸುಮಾರು 12ರಿಂದ 14 ತಿಂಗಳ ಒಂದು ಏನು ಕಾಯಿಗಳೇನಿದ್ದಾವೆ, ಆ ಕಾಯಿಗಳನ್ನು ನಾವು ಬಿತ್ತನೆ ಮಾಡಲಿಕ್ಕೆ ನಾವು ಅವುಗಳನ್ನು ಬಳಸ್ಕೋಬೋದಾಗಿದೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನಂದರೆ, ಅತಿ ಎತ್ತರದ ಗಿಡಗಳನ್ನು ನಾವು ನಾಟಿ ಮಾಡಬಾರ್ದು. ಅತಿ ಎತ್ತರದ ಗಿಡಗಳನ್ನು ನಾಟಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ನಾಟಿಯ ಸಂದರ್ಭದಲ್ಲಿ ಅವಕ್ಕೆ ಊರುಗೋಲು ಕೊಡ್ತಕ್ಕಂಥದ್ದು ಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೆ ಅವು ಬಳಕಾಡೋದ್ರಿಂದ ಬೇರುಗಳಿಗೆ ಅದು ಗಾಳಿ ಹೋಗಿಬಿಟ್ಟು ನಮಗೆ ಎಸ್ಟಾಬ್ಲಿಷ್ಮೆಂಟ್ ರೇಟು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಮಗೆ 2 ಅಡಿ ಅಥವಾ 2.5 ಅಡಿ ಹೈಟ್ ಇರ್ತಕ್ಕಂಥ ತುಂಬ ಎಲೆಗಳ ಸಂಖ್ಯೆ ಜಾಸ್ತಿ ಇರಬೇಕು. ಮತ್ತು ಕಾಂಡದ ಸುತ್ತಳತೆ ನಮಗೆ ದಪ್ಪ ಇರಬೇಕು. ಅಂಥ ಸಸಿಗಳನ್ನು ನಾವು ಈ ಒಂದು ಮುಖ್ಯ ಒಂದು ಭೂಮಿ ಏನಿದೆ, ಆ ಮುಖ್ಯ ಭೂಮಿಗೆ ನಾಟಿ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಗಿಡಗಳು ಅಂತ ಹೇಳಿ ನಾವು ಕರಿತೇವೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗ್ರೀನ್ ಕಲರ್, ಹಸಿರು ಕಲರ್ ಇರ್ತಕ್ಕಂಥ ಒಂದು ಸಸಿಗಳೇನಿದ್ದಾವೆ, ಅದು ವೆರೈಟಿ ಮೇಲೂ ಸಹ ನಮಗೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಆರೆಂಜ್ ವೆರೈಟೀಸ್ ಇದ್ದರೆ ಸ್ವಲ್ಪ ಚೇಂಜ್ ಇರುತ್ತೆ ಕಲರು. ಸೊ ಸಂಪೂರ್ಣವಾಗಿ ಹಸಿರಾಗಿರ್ತಕ್ಕಂಥ, ಚೆನ್ನಾಗಿ ಹರಡಿರ್ತಕ್ಕಂಥ ಗರಿಗಳಿರ್ತಕ್ಕಂಥ ಒಂದು ಏನು ಸಸಿಗಳೇನಿದ್ದಾವೆ, ಅಂಥ ಸಸಿಗಳನ್ನು ನಾವು ಮುಖ್ಯ ಒಂದು ಭೂಮಿಗೆ ನಾವು ನಾಟಿ ಮಾಡಲಿಕ್ಕೆ ನಾವು ಬಳಸ್ಬೋದಾಗಿದೆ. ಸ್ನೇಹಿತರೆ, ನಾವು ಭಾಳಷ್ಟು ದಿನಗಳವರೆಗೆ ನಾವು ಏನಾದರೂ ಈ ಒಂದು ತೆಂಗಿನ ಸಸಿಗಳನ್ನು ಇಡಬೇಕು ಅಂತಂದರೆ, ಅಥವಾ ನಾವು ಪಾಕೆಟ್ ಮಾಡಿ ನಾವು ಅದನ್ನು ರೈತರಿಗೆ ಕೊಡಬೇಕು ಅಂತಂದರೆ, ನಾವು ಒಳ್ಳೆಯ ಶುದ್ಧವಾದ ಕೆಂಪು
ಕೆಂಪು ಮಣ್ಣಿಗೆ ನಾವು ಸ್ವಲ್ಪ ಸಾವಯವ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸುಮಾರು 10 kg ಹಿಡಿತಕ್ಕಂಥ ಒಂದು ಏನು ಪಾಕೆಟ್ ಏನಿದೆ, ಸೊ ಈ 10 kg ಪಾಕೆಟಿಗೆ ವಿತ್ ಹೋಲ್ಸ್ ಇರ್ತಕ್ಕಂಥ, ಅಂದರೆ ಈ ರಂಧ್ರಗಳಿರ್ತಕ್ಕಂಥದ್ದು, ಸೊ ಈ ರಂಧ್ರಗಳಿರ್ತಕ್ಕಂಥ ಸುಮಾರು 10 kg ಪಾಕೆಟ್ ಏನಿದೆ, ಈ 10 kg ಪಾಕೆಟನ್ನು ನಾವು ರೆಡಿ ಮಾಡಿಕೊಂಡು ಅದಕ್ಕೆ ನಾವು ಈ ಒಂದು ಗೊಬ್ಬರ ಮತ್ತು ಮಣ್ಣು ಮಿಶ್ರಣವಾಗಿರ್ತಕ್ಕಂಥ ಒಂದು ಏನು ಮಣ್ಣಿದೆ, ಮೀಡಿಯಾ ಏನಿದೆ, ಆ ಮೀಡಿಯಾವನ್ನು ನಾವು ಅದಕ್ಕೆ ತುಂಬಬೇಕಾಗುತ್ತೆ. ತುಂಬಿದ ನಂತರ ನೇರವಾಗಿ ನಾವು ಈ ಒಂದು ತೆಂಗಿನ ಸಸಿಯನ್ನು ನಾವು ಈ 10 kg ಪಾಕೆಟ್ ಏನಿದೆ, ಈ 10 kg ಪಾಕೆಟಲ್ಲಿ ನಾವು ನಾಟಿ ಮಾಡ್ಬೋದು. ಸೊ ಈ ರೀತಿ ನಾವು ನಾಟಿ ಮಾಡಿ ಇದರಲ್ಲಿ ನಾವು ಗಿಡಗಳನ್ನು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ದೀರ್ಘಕಾಲದವರೆಗೆ ಗಿಡಗಳನ್ನು ನಾವು ಈ ಒಂದು ನರ್ಸರಿನಲ್ಲಿ ಮೇಂಟೈನ್ ಮಾಡ್ಬೋದು. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ, ಅಂದರೆ ಬಹಳ ದೂರದವರೆಗೆ ನಾವೇನಾದರೂ ಈ ಗಿಡಗಳನ್ನು ಸಾಗಿಸ್ಬೇಕು ಅಂತಂದರೆ ನಮಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ಬೇರೆ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಮತ್ತು ಇಂಡಿವಿಜುವಲ್ ಏರಿಯಾ ನಮಗೆ ಈ ಒಂದು ಬೇರುಗಳಿಗೆ ಸಿಗೋದ್ರಿಂದ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟು ಸಹ ರೇಟು ಸಹ ನಮಗೆ ಚೆನ್ನಾಗಿರುತ್ತೆ. ಸೊ ಆ ರೀತಿ ನರ್ಸರಿನಲ್ಲಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಾವೇ ಮುಂದೆ ದೊಡ್ಡ ಗಿಡಗಳನ್ನು ಹಾಕೋಬೇಕು ಅಂತ ಏನಾದರೂ ಇದ್ದರೆ, ಸೊ ಈ ರೀತಿಯ ಒಂದು ಪಾಕೆಟಲ್ಲಿ ಸಸಿ ಮಾಡ್ತಕ್ಕಂಥ ವಿಧಾನವನ್ನು ಸಹ ನಾವು ಈ ತೆಂಗಿನಲ್ಲಿ ಮಾಡ್ಬೋದಾಗಿದೆ.